ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಶ್ವಬಂಧು ಟಿವಿಗೆ ಸ್ವಾಗತ. ಜಮಖಂಡಿಯ ಜಮಜಮ ಕಾಲನಿಯಲ್ಲಿ ಬರುವ ದಾರೇನ್ ಎಜುಕೇಷನಲ್ ಟ್ರಸ್ಟ್ ಇವರ ವತಿಯಿಂದ ಭವ್ಯ ಇಫ್ತಾರ್ ಕೂಟದ ವ್ಯವಸ್ಥೆಯನ್ನು ಜಮಖಂಡಿಯ ಎಲ್ಲಾ ಬಾಂಧವರಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಿದ್ದರು. ಈ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ತೌಶಿಫಾ ಖಾದರಿ ಇವರು ಈ ಸಮಯದಲ್ಲಿ ತಮ್ಮ ಶಾಲೆಯ ವತಿಯಿಂದ 2026-27ನೇ ವರ್ಷದ ಮಕ್ಕಳಿಗೆ 8, 9 ಮತ್ತು 10ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿನಿಯರಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಶ್ರೀ ಆನಂದ್ ನ್ಯಾಮಗೌಡ ಹಾಗೂ ನಜೀರ್ ಕಂಗನಳ್ಳಿ ಮತ್ತು ಅನ್ವರ್ ಮೊಮಿನ್, ಮಹಮ್ಮದ್ ವಾಸಿನ್ ಬೇಳ್ಗಿ, ಹುಸೇನ್ ತಾಂಬೋಳ್ಳಿ ಹಾಗೂ ಹಲವಾರು ಗಣ್ಯಮಾನ್ಯರು, ಸಮಾಜದ ಹಿರಿಯರು ಉಪಸ್ಥಿತರಿದ್ದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ये साल से पीयूसी आर्ट साइंस कॉमर्स का भी परमिशन मिला है और अल्हम्दुलिल्लाह खास खुसूसन लड़कियों के लिए बीए, बीकॉम, बीएससी का भी परमिशन मिला है, खास खुसूसन लड़कियों के लिए है. मैं ख्वाहिश करता हूँ कि तमाम हमारे लोग इसका फायदा उठाएं. इंशाअल्लाह मैं ये भी वादा करता हूँ कम से कम मुख्तसर ही फीस जो गवर्नमेंट की फीस रहेगी वो फीस पे ही हम इंशाल्लाह एडमिशन करेंगे. 1 रुपया भी कोई मैनेजमेंट का एक्स्ट्रा पैसा नहीं लिया जाएगा. और अल्हम्दुलिल्लाह आप सबकी दुआओं से ये बिल्डिंग के भी तामीर काम के लिए खास नजीर भैया की हिदायत पे मैं किया हूँ. अल्हम्दुलिल्लाह आपका साथ मेरे साथ हमेशा है, मेरे वालिद साहब के साथ से हमेशा कभी भी साथ है. आप तमाम जमखंडी के लोगों का सबका शुक्रिया अदा करता हूँ. आप हमेशा मेरा साथ दिए हैं, मेरे वालिद साहब का साथ दिए हैं. अल्हम्दुलिल्लाह खास खुसूसन हमारे बारगाह सैयद अबू बकर रहमतुल्लाह अलैह बाबा के खास महफिल में हम पूरे तमाम सज्जाद नशीन आप लोगों का शुक्रिया अदा करते हैं. ಇವತ್ತಿನ ದಿವಸ ನಮ್ಮ ಜಮಖಂಡಿಯ ದಾರೇನ್ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ತೌಸಿಫ್ ಖಾದ್ರಿ ಅವರು ಈ ಸಂಸ್ಥೆಯ ಅಧ್ಯಕ್ಷರು ರೋಜಾ ನಿಮಿತ್ತವಾಗಿ ಇವತ್ತು ಎಲ್ಲರೂ ಕೂಡ ರೋಜಾ ವ್ಯವಸ್ಥೆನ ಮಾಡಿಕೊಟ್ಟುವಂಥದ್ದು. ಬಹುಶಃ ಇವರು 13ನೇ ರೋಜಾ ಇವತ್ತು ಮುಗಿಸ್ತಾ ಇದ್ದಾರೆ. ಈ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ಸಮಸ್ತ ಬಾಂಧವರಿಗೆ ನಾನು ರೋಜಾ ಹಬ್ಬದ ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಆರೋಗ್ಯ, ಆಯುಷ್ಯ, ಅವ್ರಿಗೆ ಜೀವನಕ್ಕೆ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೂಡ ದಯಪಾಲಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಈ ಒಂದು ಪವಿತ್ರ ಸಂದರ್ಭದಲ್ಲಿ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವಾದ್ಯಂತ ಜನ ಈ ಹಬ್ಬವನ್ನು ಆಚರಿಸುವಂಥದ್ದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕಾಣ್ತೀವಿ. ಇದು ಬಹಳ ಪವಿತ್ರವಾದಂಥದ್ದು. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಉಪವಾಸ ಮಾಡಿ ಈಗ ಅವರು ರೋಜಾ ಬಿಡುವಂಥ ಒಂದು ಸಂದರ್ಭ. ಹೀಗಾಗಿ ಇಷ್ಟು 1 ತಿಂಗಳ ಕಾಲ ಪ್ರಯುಕ್ತ ಈ ಒಂದು ಕಾರ್ಯವನ್ನು ಅವ್ರು ಮಾಡ್ತಾರೆ. ಹೀಗಾಗಿ ಇದು ಬಹಳ ಒಂದು ವಿಶೇಷವಾದಂಥ ಹಬ್ಬ. ಯಾವ ರೀತಿ ಹಿಂದೂ ಸಮಾಜ ನಾವು ನಮ್ಮ ಶ್ರಾವಣ ಮಾಸದಲ್ಲಿ ಏನು ನಾವು ಉಪವಾಸವನ್ನು ಮಾಡ್ತೀವಿ, ಅದೇ ಒಂದು ರೀತಿಯಲ್ಲಿ ಮುಸ್ಲಿಂ ಸಮಾಜದವರು ಈ ರೋಜಾವನ್ನು 1 ತಿಂಗಳ ಕಾಲ ಉಪವಾಸ ಮಾಡೋದ್ರ ಮುಖಾಂತರ, ಪ್ರಾರ್ಥನೆ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದನ್ನು ನಾವು ಈ ಒಂದು ಸಂದರ್ಭದಲ್ಲಿ ಕಾಣ್ತೀವಿ. ಹೀಗಾಗಿ ಇವತ್ತು ಈ ಒಂದು ಸೌಲಭ್ಯವನ್ನು ಮಾಡಿಕೊಟ್ಟಿರ್ತಕ್ಕಂಥ ತೌಸಿಫ್ ಖಾದ್ರಿ ಅವ್ರ ತಂದೆಯವರು ಕೂಡ ಭಾಳ ವರ್ಷ ಇಲ್ಲಿದ್ದು ಭಾಳ ಒಳ್ಳೆಯ ಕೆಲಸ ಮಾಡಿ ಸಮಾಜದ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡು, ವಿಶೇಷವಾಗಿ ಈ ಭಾಗದಲ್ಲಿರುವಂಥ ಹೆಣ್ಮಕ್ಕಳಿಗೆ BEd ಎಜುಕೇಷನ್ ಕೊಡುವಂಥ ಒಂದು ಕಾರ್ಯ ನಿರಂತರವಾಗಿ ಮಾಡ್ತಾಯಿದ್ದಾರೆ. ಈ ವರ್ಷದಿಂದ ಅವರು 8th ಮತ್ತು 9th 10th ಸ್ಟ್ಯಾಂಡರ್ಡ್ ಈ 3 ತರಗತಿಯ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಮಕ್ಕಳಿಗೆ
ಉಚಿತವಾಗಿ ಶಿಕ್ಷಣ ಕೊಡುವಂಥ ಕಾರ್ಯ ಇವತ್ತು ಈ ವರ್ಷದಿಂದ ಅವ್ರು ಪ್ರಾರಂಭ ಮಾಡಿದ್ದಾರೆ. ಅವರ ಒಳ್ಳೆಯ ಕೆಲಸ ಇದೇ ರೀತಿ ಮುಂದುವರಲಿ. ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ. ಸಮಾಜದ ಕೆಲಸ ಮಾಡುವಂಥ ಶಕ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೇನೆ. ಸರ್, ಹೋಳಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡೂ ಸೇರಿ ಬಂದೈತಿ. ಹಿಂದೂ ಮುಸ್ಲಿಮ ಭಾವೈಕ್ಯತೆ ಬದಲು ಬಂದಾಗ ಯಾವುದೇ ಹಬ್ಬದಾಗ ಮೊದಲಿಂದ ನಾವು ನೋಡ್ತೀವಿ. ಹಿಂದೂ ಹಬ್ಬದಾಗ ಮುಸ್ಲಿಂ ಸಮಾಜದವರು ಎಲ್ಲ ರೀತಿಯಿಂದ ಸಹಕಾರ ಕೊಡುವಂಥದ್ದು, ಮುಸ್ಲಿಮ ಸಮಾಜದ ಹಬ್ಬಿದ್ದಾಗ ಹಿಂದೂ ಜನಾಂಗದವರು ಸಹಕಾರ ಕೊಡುವಂಥದ್ದು ಈಗ ನಾವು ನೋಡ್ತೀವಲ್ರಿ. ಎಲ್ಲ ಕಡೆ ಕೆಲವೊಂದು ಕಡೆ ಈ ತಂಪು ಪಾನೀಯ ವ್ಯವಸ್ಥೆ ಮಾಡ್ತಾರೆ, ಶರ್ಬತ್ ವ್ಯವಸ್ಥೆ ಮಾಡ್ತಾರೆ, ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡುವಂಥ ಕಾರ್ಯ ಮಾಡ್ತಾರೆ. ಅದೇ ರೀತಿ ಗಣಪತಿ ಹಬ್ಬ ಮಾಡ್ತೀವಿ. ಗಣೇಶನ ಹಬ್ಬ ಮಾಡುವಾಗ ಎಲ್ಲ ನಮ್ಮ ಮುಸ್ಲಿಂ ಸಮಾಜದವರೆಲ್ಲ ಸೇರಿ 11ನೇ ದಿವಸ ಪ್ರಸಾದ ವ್ಯವಸ್ಥೆ ಮಾಡುವಂಥ ಕಾರ್ಯ ಮಾಡ್ತಾರೆ. ಅದೇ ರೀತಿ ಅವ್ರದ್ದು ಏನು ಇದು ಜಯಂತಿ ಬರ್ತದೆ, ಪೈಗಂಬರ್ ಜಯಂತಿ ಬಂದಾಗ ಕೆಲವೊಂದಿಷ್ಟು ಹಿಂದೂ ಸಮಾಜದವರು ಅಲ್ಲೆಲ್ಲ ಅವರಿಗೆ ನಮ್ಮ ಜಮಖಂಡಿಯ ಹಜರತ್ ಅಬೂಬಕರ್ ದರ್ಗಾದ ಪೀಠಾಧೀಶರು ಹಾಗೂ ದಾರೇನ್ ಸಂಸ್ಥೆಯ ಅಧ್ಯಕ್ಷರು ಆತ್ಮೀಯರಾದ ಸನ್ಮಾನ್ಯ ಶ್ರೀ ತೌಶೀಫ್ ಖಾದ್ರಿಯವರು ಇವತ್ತು ಜಮಖಂಡಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇಫ್ತಾರ್ ಕೂಟವನ್ನು ಏರ್ಪಡಿಸಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇವತ್ತಿನ ದಿವಸ ಈ ರೋಜಾದ ವಿಶೇಷತೆಯನ್ನು ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಅವರು ಹೇಳಿದರು. ರೋಜಾ ಮಾಡುವಂಥದ್ದು ವೈಜ್ಞಾನಿಕವಾಗಿ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದದು. ಯಾಕಂದ್ರೆ ಮುಂಜಾನೆ 5 ಗಂಟೆ 30 ನಿಮಿಷದಿಂದ ಸಾಯಂಕಾಲ 6 ಗಂಟೆ 40 ನಿಮಿಷದವರೆಗೆ 42 ನಿಮಿಷದವರೆಗೆ ಅಂದರೆ ಸುಮಾರು 14-15 ತಾಸವರೆಗೆ ರೋಜಾ ಉಪವಾಸ ಆಚರಣೆ ಮಾಡ್ತೀವಿ. ಅದರಿಂದ ಆರೋಗ್ಯಕ್ಕೆ ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಆರೋಗ್ಯಕ್ಕೆ ಭಾಳ ಒಳ್ಳೆಯ ಒಂದು ಅದಕ್ಕೆ ಇದನ್ನದಾವೆ. ಅದರಿಂದ ಈ ರೋಜಾವನ್ನು ಸುಮಾರು 1450 ವರ್ಷಗಳಿಂದ ಈ ರೋಜಾದ ಪದ್ಧತಿಯನ್ನು ಸನ್ಮಾನ್ಯ ಶ್ರೀ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲದಿಂದ ಆಚರಣೆ ಮಾಡ್ಕೊತಾ ಬಂದೀವಿ. ಆದ್ದರಿಂದ ಈ ರೋಜಾದ ಒಂದು ಇಫ್ತಾರ್ ಕೂಟದ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕಾಗಿ ಸನ್ಮಾನ್ಯ ಶ್ರೀ ತೌಶೀಫ್ ಖಾದ್ರಿ ಅವರಿಗೆ ವಂದಿಸಿ ಇವತ್ತಿನ ದಿವಸ ನಮ್ಮ ಆತ್ಮೀಯರು ಮಾಜಿ ಶಾಸಕರು ಸಹೋದರರಾದ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಕೂಡ ಒಂದು ಒಳ್ಳೆಯ ಸಂದೇಶಗಳನ್ನು ತಮಗೆ ಹೇಳಿದರು. ಇವತ್ತಿನ ದಿವಸ ಏನಿಲ್ಲ, ನಾವೆಲ್ಲರೂ ಕೂಡಿ ಅಲ್ಲಿ ನಾವು ಹಿಂದೂ ಸಮಾಜದಲ್ಲಿ ಉಪವಾಸ ಆಚರಣೆ ಮಾಡ್ತೀವಿ, ಇಲ್ಲಿ ಮುಸಲ್ಮಾನ ಸಮಾಜದಲ್ಲಿ ರೋಜಾ ಆಚರಣೆ ಮಾಡ್ತೀವಿ. ಎಲ್ಲ ಧರ್ಮ ಒಂದೇ ಕಲಿಸ್ತೈತಿ. ಯಾವುದೇ ಧರ್ಮ ಒಬ್ಬರಿಗೊಬ್ಬರು ಜಗಳ ಮಾಡಬೇಕು, ಭೇದ ಭಾವ ಮಾಡಬೇಕು ಎಲ್ಲಿಯೂ ಕೂಡ ಯಾವುದೇ ಗ್ರಂಥದಲ್ಲಿ ಯಾವುದೇ ಗ್ರಂಥದಲ್ಲಿಯೂ ಕೂಡ ಇಲ್ಲ. ಇದು ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಕೆಲವೊಬ್ಬರು ಎಲ್ಲ ಧರ್ಮಗಳಲ್ಲಿ ಕೆಲವು 4 ಜನ ದುಷ್ಟರು ಸೇರಿಕೊಂಡು ಏನೇನೋ ಒಂದು ಪಿತೂರು ಮಾಡಿ ಅಶಾಂತಿ ನಿರ್ಮಾಣ ಮಾಡಿ ದೇಶದಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಸಂಚ ನಡೆದಿದ್ದು. ಆದ್ದರಿಂದ ನಾವೆಲ್ಲ ಹಿಂದೂ ಮುಸಲ್ಮಾನ ಬಾಂಧವರು ಒಳ್ಳೆಯದಿಂದ ಉತ್ತಮವಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ದೇಶದಲ್ಲಿ ನಾವು ಎಲ್ಲರೂ ಕೂಡಿ ನಾವು ಬಾಳೆ ಮಾಡಬೇಕಂತೇಳಿ ನಾನು ವಿನಂತಿಪೂರ್ವಕವಾಗಿ ಕೇಳಿಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಈ ಇಫ್ತಾರ್ ಕೂಟ ಕಾರ್ಯಕ್ರಮ ಕರೆಸಿದ್ದಕ್ಕಾಗಿ ತೌಶೀಫ್ ಖಾದ್ರಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೊತೆಗೆ ಅವರು ಈ ವರ್ಷದಿಂದ 8th, 9th, 10th ಏನು ಉಚಿತವಾಗಿ ಏನು ಅಡ್ಮಿಷನ್ ಘೋಷಣೆ ಮಾಡಿದರು ಮಕ್ಕಳಿಗೆ, ಬಡ ವಿದ್ಯಾರ್ಥಿಗಳಾಗಲಿ ಯಾವುದೇ ವಿದ್ಯಾರ್ಥಿಗಳಾಗಲಿ ಎಲ್ಲರಿಗೂ ಕೂಡ ಉಚಿತವಾಗಿ 3 ವರ್ಷ ಏನು ಒಂದು ಅಡ್ಮಿಷನ್ ಫ್ರೀ ಅವರಿಗೆ ಅದೊಂದು ಘೋಷಣೆ ಮಾಡ್ಯಾರ. ನಾವು ವಿಶೇಷವಾಗಿ ಬಡವರಿಗೆ ಭಾಳ ಅನುಕೂಲ ಆಗ್ತೈತಿ. ಶ್ರೀಮಂತರು ಎಲ್ಲಿ ಬೇಕಾದಲ್ಲಿ ಕಲಿಬೋದು, ಆದರೆ ಬಡ ಮಕ್ಕಳಿಗೆ ಭಾಳ ಸಾಕಷ್ಟು ಅನುಕೂಲ ಆಗ್ತೈತಿ. ಅದಕ್ಕೂ ಕೂಡ ನಾನು ಒಂದು ನಮ್ಮ ಅಂಜುಮನ್ ಸಂಸ್ಥೆಯಿಂದಾಗಲಿ ನಮ್ಮ ಎಲ್ಲ ಹಿರಿಯರ ಪರವಾಗಿ ಊರಿನ ಪರವಾಗಿ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮುಂದಿನ ದಿವಸದಲ್ಲಿ ಶಿಕ್ಷಣ ಸಂಸ್ಥೆಗೆ ನಿಮ್ಮ ಜೊತೆ ನಾವೆಲ್ಲರೂ ಇರ್ತೀವಿ. ಸನ್ಮಾನ್ಯ ಶ್ರೀ ಮುಂದಿನ ದಿವಸದಲ್ಲಿ ಆನಂದ್ ನ್ಯಾಮಗೌಡರು ಕೂಡ ನಿಮ್ಮ ಶಿಕ್ಷಣ ಸಂಸ್ಥೆಗೆ, ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು ಕೂಡ ಈ ಶಿಕ್ಷಣ ಸಂಸ್ಥೆ ಮೇಲೆ ಭಾಳ ಪ್ರೀತಿ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು ಜೊತೆಗೆ ನಾವು ಕೂಡ ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ಬರ್ತಿದ್ವಿ. ಆ ವೇಳೆಯಲ್ಲಿ ಇವ್ರ ತಂದೆಯವರಾದ ಹಜಿ ಮಹಮೂದ್ ಖಾದ್ರಿ ಅವರು ಕೂಡ ಸಾಕಷ್ಟು ಅನೇಕ ಕಾರ್ಯಕ್ರಮಗಳು ಮಾಡಿದ್ರು. ಇಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಸಿದ್ದು ನ್ಯಾಮಗೌಡವರ ನಾವು ಡೇಟ್ ತೊಗೊಂಡ್ರೆ ಆ ಕಾರ್ಯಕ್ರಮ ಮಾಡ್ತಿದ್ರು ಅವರು. ನಾವೆಲ್ಲರೂ ಕೂಡ ಇಲ್ಲಿ ಒಕ್ಕಟ್ಟಾಗಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಅವ್ರದ್ದು ಕೂಡ ಇದ್ರ ಮೇಲೆ ಭಾಳ ಪ್ರೀತಿ ಮತ್ತು ಇದನ್ನಿತ್ತು ಸನ್ಮಾನ್ಯ ಶ್ರೀ ಸಿದ್ದು ನ್ಯಾಮಗೌಡರು. ಅದೇ ಪ್ರಕಾರವಾಗಿ ನಮ್ಮ ಸನ್ಮಾನ್ಯ ಶ್ರೀ ಆನಂದ್ ನ್ಯಾಮಗೌಡರು ಕೂಡ ಈ ಶಿಕ್ಷಣ ಸಂಸ್ಥೆ ಮೇಲೆ ತಮ್ಮ ಕಾಳಜಿ ಅದ.
ತಾವು ಮುಂದಿನ ದಿವಸದಲ್ಲಿ ನಮ್ಮ ಆನಂದ ಯಾಮಡು ತಮ್ಮ ಸಹಾಯ ಸಹಕಾರ ತಮಗೂ ಇರ್ತೈತಿ, ನಮ್ಮದು ಎಲ್ಲರದು ಇರ್ತೈತಿ. ನಮ್ಮ ಅನ್ವರ್ ಮೊಮಿನ್ ಅವ್ರದಾಗಲಿ, ಎಲ್ಲರೂ ನಮ್ಮ ಅಪರಾಜ್ ಅವ್ರದಾಗಲಿ, ಎಲ್ಲ ನಮ್ಮ ಹಿರಿಯರದು ಕೂಡ ತಮ್ಮ ಮೇಲೆ ಒಂದು ಕಾಳಜಿ ಆಸಕ್ತಿ ಇರ್ತೈತೆ ಅಂತ ಹೇಳಿ ನಾನು ಹೇಳಿ ಬಯಸ್ತೇನೆ. ಅವ್ರು ಮಾತನಾಡಲಿಕ್ಕೆ ಕೊಟ್ಟಿದ್ದಕ್ಕಾಗಿ ವಂದನಿಸಿ ನಾನು ಮಾತು ಮುಗಿಸಿದ್ದೇನೆ.